ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕಿಚನಲ್ಲಿ ನಾವು ಮಾಡ್ತಾ ಇರೋದು ಉದುರು ಆಗಿರೋವಂಥ ಶಾವಿಗೆ ಬಾತ್ ಅಥವಾ ಶಾವಿಗೆ ಉಪ್ಪಿಟ್ಟು. ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳಿ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ಬನ್ನಿ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಉದುರಾಗಿ ಬಂದಿದೆ. ಶಾವಿಗೆ ಬಾತ್ ಮಾಡೋಕ್ಕೆ ಈಗ ನಾನು ಮೊದಲಿಗೆ ಇಲ್ಲಿ 1 ಬೌಲ್ ಶಾವಿಗೆ ತೊಗೊಂಡಿದ್ದೀನಿ. ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋಂಥ ತರಕಾರಿ, ಆಲೂಗಡ್ಡೆ, ಹಸಿ ಬಟಾಣಿ, ಬೀನ್ಸ್ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ಒಗ್ಗರಣೆಗೆ ನಾನು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಗೋಡಂಬಿ ಮತ್ತು ಇಲ್ಲಿ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಶಾವಿಗೆ ಬಾತ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾವು ಒಂದು ಬಾಣಲಿಗೆ ಶಾವಿಗೆನ ಹುರಿಯೋಣಂತೆ. ನೋಡಿ, ಈಗ ಇದು ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಆಫ್ ಮಾಡಿಕೊಂಡು ನಾವು ಇದನ್ನು ನೀರಲ್ಲಿ ಹಾಕಿ ಕುದಿಸೋಣಂತೆ. ಈಗ ನಾನು ಒಂದು ಪಾನಲ್ಲಿ ಬಿಸಿನೀರು ಕಾಸಿದ್ದೀನಿ. ಅದಕ್ಕೆ ನಾವು ಹುರಿದಿಟ್ಟಿರುವಂಥ ಶಾವಿಗೆನೆಲ್ಲ ಮಿಕ್ಸ್ ಮಾಡೋಣಂತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಬೇಕು. ಈಗ ಇದನ್ನು ಸ್ವಲ್ಪ ಹೊತ್ತು ಕುದಿಸೋಣಂತೆ. ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋಂಥ ತರಕಾರಿನೂ ಆ್ಯಡ್ ಮಾಡ್ಕೊಂಡ್ಬಿಡೋಣಂತೆ. ಆ್ಯಡ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಕುದ್ದ ಮೇಲೆ ನೀಟಾಗಿ ಒಂದೇ ಸದ ಎಲ್ಲ ಬಸ್ತಿ ಇಟ್ಕೊಂಡ್ಬಿಡೋಣಂತೆ. ಈಗ ಶಾವಿಗೆ ಬಸ್ತಿದ್ದೀನಿ. ಒಗ್ಗರಣೆಗೆ ನಾವು ಒಂದು ಬಾಣಲಿಗೆ ಎಣ್ಣೆ ಹಾಕೋಣಂತೆ. ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ, ಒಗ್ಗರಣೆಗೆ ಸಾಸಿವೆ, ಕಡಲೆ ಬೀಜ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತೆ. ನೆಕ್ಸ್ಟ್ ನಾವು ತಗೊಂಡಿರೋಂಥ ಕಡಲೆಬೇಳೆ, ಉದ್ದಿನಬೇಳೆ ಹಾಕೋಣ. ನಂತರ ನಾವು ಇದಕ್ಕೆ ಗೋಡಂಬಿ ಆ್ಯಡ್ ಮಾಡೋಣ. ಎಲ್ಲ ಒಂದು ಸ್ವಲ್ಪ ಎಣ್ಣೆನ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ನಂತರ ಎಲ್ಲ ಫ್ರೈ ಆದಮೇಲೆ ನಾವು ಅದಕ್ಕೆ ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ ಒಗ್ಗರಣೆಗೆ ಹಾಕೋಣ. ನೆಕ್ಸ್ಟು ನಾವಿಲ್ಲಿ ಬಸ್ತಿಟ್ಕೊಂಡಿರೋಂಥ ಶಾವಿಗೆನ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಡೋಣಂತೆ. ನೋಡಿ ಎಷ್ಟು ಉದುರಾಗಿ ಬಂದಿದೆ. ನೆಕ್ಸ್ಟ್ ಇದಕ್ಕೆ ನಾವು ಮೇಲ್ಗಡೆ ನಿಂಬೆಹಣ್ಣು ಹಿಂಡ್ಕೊಳ್ಳೋಣಂತೆ. ನಾವು ಚಾಪ್ ಮಾಡೋಣ. ಕೊತ್ತಂಬರಿನೂ ಹಾಕ್ಬಿಟ್ಟು ಲಾಸ್ಟಿಗೆ ನಾವು ಇದ್ರ ಮೇಲೆ ಉಪ್ಪು ಹಾಕಿ ಈಗ ನೀಟಾಗಿ ಕಲಿಸ್ಕೊಂಡ್ಬಿಡೋಣ. ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಬಿಡೋಣ. ಈಗ ಈ ಥರ ಎಲ್ಲ ಫುಲ್ಲು ಮೇಲಿನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣಂತೆ. ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ. ಈಗ ನೋಡಿ ಎಷ್ಟು ಉದುರು ಆಗಿರೋ ನಮ್ಮ ಶಾವಿಗೆ ಬಾತ್ ರೆಡಿ ಇದೆ. ಬನ್ನಿ ಸರ್ವ್ ಮಾಡೋಣಂತೆ. ಈಗ ನಮ್ಮ ಶಾವಿಗೆ ಬಾತ್ ರೆಡಿ ಇದೆ. ನೋಡಿ ಎಷ್ಟು ಉದುರಾಗಿ ಬಂದಿದೆ ಅಂತ ಹೇಳಿ. ಎಲ್ಲ ಶಾವಿಗೆನೂ ಬಿಡಿ ಬಿಡಿಯಾಗಿ ಬಂದಿದೆ. ಇದೇ ಥರ ನೀವು ನಿಮ್ಮ ಮನೇಲಿ ಮಾಡಿಕೊಂಡು ಹೇಗಾಗಿದೆ ಅಂತೇಳಿ ಕಮೆಂಟ್ ತಿಳಿಸಿ. ಇದೇ ಥರ ರೆಸಿಪೀಸ್ ಬೇಕಾದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.